ಭ್ರಷ್ಟಾಚಾರ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗುತ್ತಾವೋ ಅಂತ ಸಂದರ್ಭದಲ್ಲಿ ಅವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ಶರಣರು ಅವಾಗ ಹುಟ್ಟುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯದಾ ಯದಾ ಯಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳ್ತಾರ, ಇವನಾರವ ಅನ್ನದಿರು, ಇವ ನಮ್ಮವ ಅಂತ ಹೇಳ್ತೀವಿ. ಹಾಗೇನೆ 15-16ನೇ ಶತಮಾನದ ಮಧ್ಯಭಾಗದಲ್ಲಿರ್ತಕ್ಕಂಥ ಕನಕದಾಸರು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಣ್ಣ. ಈ ರಕ್ತಕ್ಕೇನಾದರೂ ಕುಲ ಇದೆಯಾ, ನೀರಿಗೇನಾದರೂ ಕುಲ ಇದೆಯಾ, ಆಹಾರಕ್ಕೇನಾದರೂ ಕುಲ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿ ಅವತ್ತಿನ ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿ ಏನಿತ್ತು ಅದನ್ನ ಕಡಿಮೆ ಮಾಡುವ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ಶರಣ ದಾಸ ಯಾರಾದ್ರೂ ಇದ್ರ ಅದು ಭಕ್ತ ಕನಕದಾಸರು ಅಂತ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ. ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಸಾಮ್ರಾಜ್ಯ, ಬಂಗಾರವನ್ನ ಸೇರಿಲೆ ಅಳ್ತಾ ಇರ್ತಕ್ಕಂಥ ಸಾಮ್ರಾಜ್ಯ. ಆ ಸಾಮ್ರಾಜ್ಯದ 78 ಗ್ರಾಮಗಳ ನಾಡಗೌಡಿಕೆಯನ್ನು ಹೊಂದಿರತಕ್ಕಂಥ ಕುರುಬ ಸಮಾಜದ ಬೀರಪ್ಪ ನಾಯಕ. ಈ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಎಲ್ಲ ಇತ್ತು, ಐಶ್ವರ್ಯ ಇತ್ತು, ಅಂತಸ್ತಿತ್ತು, ರಾಜ ವೈಭೋಗ ಇತ್ತು, ಅರಸ ಇದ್ದ. ಆದರೆ ಅವರಿಗೆ ಮಕ್ಕಳಾಗಿರ್ಲಿಲ್ಲ ಎಂಬುದೊಂದು ದೊಡ್ಡ ಕೊರಗಿತ್ತು. ಅದಕ್ಕೆ ತಿರುಪತಿ ಶ್ರೀನಿವಾಸನ ಹತ್ರ ಹೋಗಿ, ಶ್ರೀನಿವಾಸ ನನಗೆಲ್ಲ ಕೊಟ್ಟಿದೀಯಾ, ಮಕ್ಕಳಿಲ್ಲ, ಮಕ್ಕಳನ್ನು ಕೊಡು, ನೀನು ಮಕ್ಕಳು ಕೊಟ್ರೆ ನಾನು ನಿನ್ನ ಆ ಮಗ ಹುಟ್ಟಿರ್ತಕ್ಕಂಥ ಮಗನಿಗೆ ನಿನ್ನ ಹೆಸರಿಡ್ತೀನಿ ಮತ್ತು ಅವನ ನಿನ್ನ ಸೇವೆಗಾಗಿ ಮೀಸಲಿರಿಸ್ತೀನಿ ಅಂತ ಹೇಳಿ ತಾಯಿ ತಂದೆ ಬೀರಪ್ಪ ಮತ್ತು ಬಚ್ಚಮ್ಮ ಇಬ್ರು ಹೋಗಿ ಹರಕೆ ಹೊತ್ಕೊಂಡು ಬರ್ತಾರೆ. ಬಂದಾದ ಮೇಲೆ 1 ವರ್ಷದಲ್ಲಿ ಬಚ್ಚಮ್ಮ ಗರ್ಭವತಿಯಾಗಿ ಜನ್ಮ ಕೊಡ್ತಾಳೆ. ಕನಕದಾಸರಿಗೆ ಯಾವ ರೀತಿಯಾಗಿ ಹರಕೆ ಬೇಡ್ಕೊಂಡು ಬಂದಿದ್ರು ಯಥಾ ಪ್ರಕಾರ ಅವರಿಗೆ ತಿಮ್ಮಪ್ಪ ಅಂತ ಹೇಳಿ ಹೆಸರಿಡ್ತಾರೆ. ತಿರುಪತಿ ತಿಮ್ಮಪ್ಪಗೆ ಬೇಡ್ಕೊಂಡು ಬಂದ ಕಾರಣಕ್ಕಾಗಿ ತಿಮ್ಮಪ್ಪ ಅಂತ ಹೇಳಿ ಅವರಿಗೆ ಹೆಸರಿಟ್ಟು ನಾಮಕರಣ ಮಾಡ್ತಾರೆ. ರಾಜನಾಗಿರೋದ್ರಿಂದ ಅವರಪ್ಪ ಅವನಿಗೆ ಎಲ್ಲಾ ವಿದ್ಯೆಗಳನ್ನ ಧಾರೆ ಇರ್ತಾರೆ. ಬಿಲ್ ವಿದ್ಯೆ ಆಗಿರ್ಬೋದು, ಕತ್ತಿ ವರ್ಷೆ ಆಗಿರ್ಬೋದು, ಕುದುರೆ ಸವಾರಿ ಆಗಿರ್ಬೋದು, ಎಲ್ಲ ಯುದ್ಧ ಕಲೆಗಳನ್ನು ಸಹಿತ ಅವರಿಗೆ ಧಾರೆ ಇರ್ತಾರೆ ತಾಯಿ ತಂದೆ. ಮತ್ತು ವಿಶೇಷವಾಗಿ ಅವತ್ತಿನ ದಿವಸ ಏನು ಸಂಸ್ಕೃತ ತುಂಬಾ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು, ಛಂದಸ್ಸಾಗಿರ್ಬೋದು, ವ್ಯಾಖ್ಯಾನ ಆಗಿರ್ಬೋದು, ಎಲ್ಲವೂ ಸಹಿತ ಅವರಿಗೆ ಧಾರೆ ಏರಿತಾರೆ. ಇಷ್ಟಾದ ಮೇಲೆ ಕೆಲವು ದಿವಸ ಆದ್ಮೇಲೆ ತಿಮ್ಮಪ್ಪ ಪ್ರೌಢಾವಸ್ಥೆಗೆ ಬರ್ತಾನೆ. ಅಂತ ಸಂದರ್ಭದಲ್ಲಿ ಬೀರಪ್ಪ ನಾಯಕ, ಅವರ ತಂದೆ ಬೀರಪ್ಪ ನಾಯಕ ಅಕಾಲಿಕ ಮರಣ ಹೊಂದ್ತಾರೆ. ಅವಾಗ ಒಂದು ಸಾಮ್ರಾಜ್ಯದವರು, ಬಹುಮನಿ ಸಾಮ್ರಾಜ್ಯದವರು ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಿಮ್ಮಪ್ಪ ಬಹಳ ಯಶಸ್ವಿಯಾಗಿ ಆ ಬಂದಿರತಕ್ಕಂಥ ವೈರಿಗಳನ್ನ ಹೊಡೆದು ಓಡಿಸಿ ಯುದ್ಧ ಗೆಲ್ತಾನೆ. ಇದನ್ನು ಕಂಡಿರ್ತಕ್ಕಂಥ ವಿಜಯನಗರದ ಅರಸರು ಮತ್ತೇನವತ್ತು ಬೀರಪ್ಪ ನಾಯಕ 78 ಗ್ರಾಮಗಳ ನಾಡಗೌಡಿಕೆಯನ್ನ ನಡೆಸ್ತಾ ಇದ್ದ, ಆ 78 ಗ್ರಾಮಗಳ ನಾಡಗೌಡಿಕೆಯ ಜವಾಬ್ದಾರಿಯನ್ನ ಮತ್ತೆ ತಿಮ್ಮಪ್ಪ ನಾಯಕ ವಹಿಸಿಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿದೆ. ಹಾಗೆ ರಾಜ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಸ್ವಂತ ಹೊಲದಲ್ಲಿ ಒಂದು ಉಳುಮೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 7 ಕೊಪ್ಪರಿಗೆ ಹೊನ್ನು ಸಿಗುತ್ತೆ. 7 ಕೊಪ್ಪರಿಗೆ 7 ಹಂಡೆ ಬಂಗಾರ ಸಿಗ್ತಾರ. ಆ ಸಿಕ್ಕಿರ್ತಕ್ಕಂಥ ಬಂಗಾರವನ್ನು ತೆಗೆದುಕೊಂಡು ಹೋಗಿ ವಿಜಯನಗರ ಅರಸರ ಮುಂದೆ ಇಡ್ತಾನೆ. ಇದು ನನ್ನ ಬಂಗಾರ ಅಲ್ಲ, ಇದು ಇಡೀ 78 ಗ್ರಾಮಗಳಾಗಿ
ರೀತಿಯಾಗಿ ಈ ಬಂಗಾರವನ್ನ ಎಲ್ಲರಿಗೆ ಹಂಚ್ತೀನಿ ಅಂತೇಳಿ ರಾಜರ ಎದುರುಗಡೆ ಎಲ್ಲರನ್ನ ಕರೆಸಿ ಆ ಬಂಗಾರವನ್ನ ಬಡಬಗ್ಗರಿಗೆ ಹಂಚುತ್ತಾನೆ. ಅಲ್ಲಿ ಅವತ್ತಿನ ದಿವಸ ಕೆರೆ ಕಟ್ಟಡವನ್ನು ಕಟ್ಟಿಸುವ ಸಲುವಾಗಿ ಬಂಗಾರ ವಿನಿಯೋಗ ಮಾಡ್ತಾನೆ. ಧರ್ಮಛತ್ರಗಳನ್ನು ಕಟ್ಟುವ ಸಲುವಾಗಿ ಕೊಡ್ತಾನೆ. ಈ ರೀತಿಯಾಗಿ ತನಗೆ ಸಿಕ್ಕಿರ್ತಕ್ಕಂತ ಬಂಗಾರವನ್ನ ಅವತ್ತಿನ ಎಲ್ಲ ಜನರಿಗೆ ಹಂಚಿದ್ದಕ್ಕಾಗಿ ಅವನಿಗೆ ಕನಕ ಅಂತ ಹೇಳಿ ಹೆಸರು ಕರೀತಾರೆ. ಕನಕನಾಯಕ ಅಂತ ಹೇಳಿ ಹೆಸರು ಕರೀತಾರೆ. ಹೀಗೆ ಕನಕನಾಯಕ ಒಂದು ಯುದ್ಧದ ಸಂದರ್ಭ ಅವಾಗ ಮನೆಗೆ ಬರ್ತಾನೆ. ಅವನು ಬಂದಾಗ ಹಲವಾರು ಒಂದು ಹೋರಾಟದ ಜೀವನವನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಕನಕ ನಾಯಕರಿಗೆ ಕನಸು ಬೀಳುತ್ತೆ. ಏನಂತಲ್ಲ, ತಿರುಪತಿ ತಿಮ್ಮಪ್ಪ ಕನಸಲ್ಲಿ ಬಂದು ನೀನು ನನ್ನ ದಾಸನಾಗು ಅಂತಾನ. ಅವಾಗ ಅವರು ಹೇಳ್ತಾರೆ, ಹೋಗಿ ಅರೆ ಏನ ನನಗೆ ಕನಸು ಬೀಳ್ತಾ ಇದೆ, ಹಿಂಗ ದಾಸನಾಗು ಅಂತೇಳಿ ಕನಸು ಬೀಳ್ತದಮ್ಮ, ನಾ ಏನ್ ಮಾಡ್ಲಿ ಅಂತ ಕೇಳ್ತಾನ. ಅವಾಗ ಹಣಪ್ಪನ ಗುಡಿಗೆ ಹೋಗಿ ಒಂದು ಚೀಟಿ ಕಟ್ಸ್ಕೊಂಡ್ ಬರ್ತಾನೆ. ಹೋಗಿ ಅದೇನಲ್ಲಪ್ಪ, ನೀ ಸುಮ್ ಮಕ್ಕೋ, ಏನೋ ಆಗಲ್ಲ ಅಂತ ಹೇಳಿ ಮತ್ತೆ 4 ದಿವಸ ಆದ್ಮೇಲೆ ಹೀಗೆ ಕನಸು ಬೀಳ್ತಾರ, ನೀನು ನನ್ನ ದಾಸನಾಗು ಅಂತ ಹೇಳಿ. ಯಾಕೆ ಹಂಗ ಆಗ್ತದ ಅಂತಂದ್ರ ಆತ ಹುಟ್ಟಿದೆ ಅವನು ವರಪ್ರಸಾದದಿಂದ. ತಾಯಿ ಹೇಳಿರ್ತಾರ ಅವಾಗೆ, ನನಗೆ ಗಂಡು ಮಗುವಾದರೆ ನಿನ್ನ ಸೇವೆಗೆ ನಾನು ಸೀಮಿತ ಮಾಡ್ತೀನಿ, ನಿನ್ನ ಸೇವೆಗೆ ಅರ್ಪಿಸ್ತೀನಿ ಅಂತ ಹೇಳಿರ್ತಾಳ. ಅದಕ್ಕ ಯುದ್ಧ ರಾಜವೈಭೋಗ ಎಲ್ಲ ಬಿಟ್ಟು ನನ್ನ ಸೇವೆಯಲ್ಲಿ ನೀನು ದಾಸನಾಗು ಅಂತೇಳಿ ಶ್ರೀನಿವಾಸ ಕೇಳ್ತಾ ಇರ್ತಾನ ಅವಾಗವಾಗ. ಆದ್ರೂ ಈತ ಜಪ್ಪ ಅಂದ್ರು ಏನ ಬರಲ್ಲ ಅಂತಾನ. ಪರಮಾತ್ಮಗೆ ಶ್ರೀನಿವಾಸ ತಿರುಪತಿ ತಿಮ್ಮಪ್ಪ ನಾನು ಬರಲ್ಲ ಅಂತಾನ. ನಾನು ಯಾಕೆ ಬಿಟ್ಟು ಬರಲಿ, ನಾನು ಅರಸ ಇದ್ದೀನಿ, ನಾನು ಜನಸೇವೆ ಮಾಡ್ತೀನಿ, ನಾನು ಯಾಕೆ ಬಿಟ್ಟು ಬರಲಿ, ನಾನು ನಿನ್ನ ದಾಸ ಆಗಲ್ಲ ಅಂತಾನ. ಅವಾಗ ಹೌದಾ, ನೀನ್ ದಾಸ ಆಗಲ್ಲ, ನೋಡ್ತೀನಿ ನಿನಗ ಅಂತಾನ ತಿರುಪತಿ ತಿಮ್ಮಪ್ಪ. ಅದಾದ ಕೆಲ ದಿವಸಗಳಲ್ಲಿ ಅವ್ರ ತಾಯಿ ತೀರಿ ಹೋಗ್ತಾಳೆ, ಮಡದಿ ತೀರಿ ಹೋಗ್ತಾಳೆ, ಮಗ ತೀರಿ ಹೋಗ್ತಾನ. ಇಷ್ಟಾದ್ರೂ ಅವನು ಕೇಳ್ತಾ ಇರಲಿಲ್ಲ, ಈಗಿನ ದಾಸ ಆಗು, ಎಲ್ಲ ನಿನ್ ಹೆಂಡತಿ ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಯಾರು ಇಲ್ಲ, ಮಗ ಇಲ್ಲ, ಇವಾಗ ದಾಸ ಆಗಪ್ಪ ಅಂತಾನ. ಆವಾಗನು ಕೇಳಲ್ರಿ ಮನುಷ್ಯ, ನಾನು ದಾಸ ಆಗಲ್ಲ ಅಂತಾನ. ಅವಾಗ ಒಂದು ದೊಡ್ಡ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಕನಕದಾಸರಿಗೆ ಸೋಲಾಗುತ್ತೆ. ಆ ವೈರಿಗಳು ಅವನು ಸುತ್ತ ಬರಲು ಹೊಡ್ಲಕ್ಕೆ ಬರ್ತಾರ. ಇವನು ಕತ್ತಿ ಮೇಲೆದ್ದಿರ್ತದ, ಕೆಳಗೆ ಬರಲ್ಲ, ಶಕ್ತಿ ಇಲ್ಲ, ಪರಮಾತ್ಮ ತಗೊಂಡು ಕಸ್ಕೊಂಡು ಬಿಟ್ಟಿರ್ತಾನ. ಅವಾಗ ಮೂರ್ಛೆಯಲ್ಲಿ ಬಿದ್ದಿರ್ತಾನ. ಅವಾಗ ವೈರಿಗಳು ಕನಕನಾಯಕ ಸತ್ತ ಅಂತ ಹೇಳಿ ಎಲ್ಲರೂ ನಾವೆಲ್ಲ ನಿಂತು ಗೆದ್ದಿವಿ ಅಂತ ಹೇಳಿ ಹೋಗ್ತಾರ. ಅವಾಗ ತಿರುಪತಿ ಶ್ರೀನಿವಾಸ ಅವನ ಹತ್ರ ಬಂದು ಅವನಿಗೆ ಮೈ ಮೇಲೆ ಕೈ ಆಡಿಸಿ, ಓ ಕನಕ, ನಿನಗೆ ಗಾಯ ಆಗಿದೆಯಾ, ನಿನಗೆ ನೋವಾಗಿದೆಯಾ ಅಂತ ಹೇಳಿ ಕೈ ಆಡಿಸಿ ಅವನಿಗೆ ಎಚ್ಚರ ಮಾಡ್ತಾನ. ಅವಾಗ ಕಣ್ಣು ತೆರೆದು ನೋಡಿದ ಸಾಕ್ಷಾತ್ ಶ್ರೀನಿವಾಸ, ತಿರುಪತಿ ಶ್ರೀನಿವಾಸ ಅವನ ಕಣ್ಣೆದುಗಿರ್ತಕ್ಕಂಥದ್ದನ್ನ ಇವತ್ತಿನ ದಿವಸ ನಾವೆಲ್ಲ ಅವತ್ತಿನ ದಿವಸ ಎಲ್ಲ ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಇದೆ ಬಂಧುಗಳೇ. ಸಾಕ್ಷಾತ್ ಪರಮಾತ್ಮನೇ ದರ್ಶನ ಕೊಟ್ಟ ಬಂದು, ತಿರುಪತಿ ಶ್ರೀನಿವಾಸನೇ ಬಂದು ದರ್ಶನ ಕೊಟ್ಟ. ಈ ರೀತಿಯಾಗಿ ಅವತ್ತಿನಿಂದ ಅವನು ನೇರವಾಗಿ ಅಂಕಾಪುರಕ್ಕೆ ಹೋದ. ಬಾಡಿಗೆ ಹೋಗಿ ಅಲ್ಲಿ ತನ್ನೆಲ್ಲ ಸರ್ವ ಸಂಪತ್ತನ್ನೆಲ್ಲ ಅವರಿಗೆ ಧಾರೆ ಎರೆದ ಅಲ್ಲಿ ಜನರಿಗೆ. ಅವತ್ತಿನಿಂದ ಅವ್ರು ಕೇಳ್ತಾರ, ಕನಕನಾಯಕ ಬಂದ ಸತ್ತಿಲ್ಲ ಅಂತ ಕೇಳ್ತಾರ. ಅವಾಗ ಅವ್ರು ಹೇಳ್ತಾನ, ನಾನು ಯಾವ ಕನಕ ನಾಯಕನೂ ಅಲ್ಲ, ಯಾವ ತಿಮ್ಮಪ್ಪ ನಾಯಕನೂ ಅಲ್ಲ, ನಾನು ಇವತ್ತು ಶ್ರೀನಿವಾಸನ ದಾಸ, ಇಂದಿನಿಂದ ನಾನು ಶ್ರೀನಿವಾಸನ ದಾಸ ಅಂತೇಳಿ ಹೆಗಲ ಮೇಲೆ ಕಂಬಳಿ ಹಾಕೊಂಡು ಕೈಯಲ್ಲಿ ತಂಬೂರು ಹಿಡ್ಕೊಂಡು ಶ್ರೀನಿವಾಸನ ಧ್ಯಾನ ಮಾಡ್ತಾ ಹೊರಟ. ಮೋಕ್ಷ ಪಡಿಬೇಕು, ಶ್ರೀನಿವಾಸನ ಮೋಕ್ಷ ಪಡಿಬೇಕು, ಮತ್ತೆ ಇವತ್ತು ದೀಕ್ಷಾ ಆಗ್ಬೇಕು ಅಂತ ಹೇಳಿ ಮಂತ್ರೋಪದೇಶ ಎಲ್ಲ ಬೇಕಾಗ್ತದೆ. ಅದಕ್ಕೆ ಅವತ್ತಿನ ವಿಜಯನಗರ ಸಾಮ್ರಾಜ್ಯದ ರಾಜಗುರು ಆಗಿರ್ತಕ್ಕಂಥ ವ್ಯಾಸರ ಹತ್ರ ಹಿಂಗ್ ಹಾಯಿಸಿ ಹೋಗ್ತಾ ಇರ್ತಾನ. ಹಾಯಿಸಿ ಹೋಗ್ಬೇಕಾದ್ರೆ ವ್ಯಾಸರಾಯರು, ಏ ಕನಕನಾಯಕ, ಯಾಕೋ ಇಲ್ಲಿ ಬಂದಿದಿ ಅಂತ ಕೇಳ್ತಾರ. ಯಾಕೆ ಬಂದಿರಿ ಸ್ವಾಮಿ, ಯಾಕೆ ಬಂದಿರಿ? ನಾನು ನಿಮ್ಮ ಹತ್ರ ಮಂತ್ರೋಪದೇಶ ಕೇಳಕ್ ಬಂದೀನಿ ಅಂತಾನ. ಮಂತ್ರೋಪದೇಶ? ಕುರುಬನಿಗೆ ಕೋಣ ಮಂತ್ರನ ಸರಿ ಅಂತಾನೆ ವ್ಯಾಸರಾಯರು. ಅದೇ ನೀನು ಕೆಳಜಾತಿ ವೈದಿ, ಕುರುಬ ಸಮಾಜದ ವೈದಿ, ಕುರುಬರ ವೈದಿ, ನಿನಗೆ ಎಲ್ಲ ಮಂತ್ರ ಇವೆಲ್ಲ ವೇದ ಉಪನಿಷತ್ತು ಮಂತ್ರ ನಿಮಗೆಲ್ಲ ಇವೆಲ್ಲ
ನಿನಗೆಲ್ಲ ಕೋಣ ಮಂತ್ರನೇ ಸರಿ ಅಂತಾನ. ಅವಾಗ ಕನಕದಾಸರು ಏನು ಕೋಣನೇ ಸರಿ ಅಂತಿರಲ್ಲ, ಆ ಕೋಣ ಮಂತ್ರ ಅಂತ ಹೇಳಿ ಒಂದು ಮರದ ಕೆಳಗಡೆ ಹೋಗಿ ಓಂ ಕೋಣಾಯ ನಮಃ, ಓಂ ಕೋಣಾಯ ನಮಃ, ಓಂ ಕೋಣಾಯ ನಮಃ ಅಂತ ಹೇಳಿ ಜಪ ಮಾಡ್ತಾರ. ಸಾಕ್ಷಾತ್ ಶ್ರೀನಿವಾಸ ಕೋಣ ಅವತಾರದಲ್ಲಿ ಬಂದು ಎದುರು ನಿಂದಿರ್ತಾರ. ಕೋಣ ತಂದು ಎದುರು ಬಂದು ನಿಂದಿರ್ತದ. ಆಜ್ಞೆ ಮಾಡ್ರಿ ನನಗೇನು ಯಾಕ ನೀವು ಕರ್ದಿರಿ ಅಂತ ಹೇಳಿ ಕೋಣ ಕೇಳ್ತಾರ. ಕರ್ಕೊಂಡು ಶ್ರೀನಿವಾಸ ಹತ್ರ ಬರ್ತಾರ, ವ್ಯಾಸರ ಹತ್ರ ಬರ್ತಾರ. ವ್ಯಾಸರೇ, ಈಗ ನೀವು ನನಗೆ ಮಂತ್ರ ಉಪದೇಶ ಮಾಡಿದ್ರಿ, ಅದ್ರ ಪ್ರಕಾರ ನಾನು ಇವತ್ತು ಕೋಣ ತಂದಿ ನೋಡು, ಏನ್ ಮಾಡಿ ಹೇಳ್ರಿ ಅಂತಾರ. ಅವಾಗ ವ್ಯಾಸರೇ ಅಂತಾರೆ, ಹೌದಾ, ಅವ್ರು ಅಲ್ಲೊಂದು ಮದನಪಲ್ಲಿ ಗ್ರಾಮದಲ್ಲಿ ಒಂದು ದೊಡ್ಡ ಅಣೆಕಟ್ಟು ಕಟ್ಬೇಕಂತಿರ್ತಾರೆ. ಅವರು ಅದು ದೊಡ್ಡ ಬಂಡೆಗಲ್ಲ ಎದುರಾಗಿರ್ತದ. ಅವಾಗ ಆ ಬಂಡೆಗಲ್ ಸರ್ಸು ಅಂತ ಹೇಳ್ತಾನೆ ಕೋಣದ ಹಚ್ಚಿ ವ್ಯಾಸರಾಯರು. ಹೋಗಪ್ಪ ಗುರುಗಳು ಬಂಡೆಗಲ್ ಸರ್ಸ್ ಅಂತಾರ, ನೀ ಸರ್ಸ್ ಹೋಗಿ ಅಂತಾರ. ಅಂದಾಗ ಕೋಣ ಕೇವಲ 5 ನಿಮಿಷದಲ್ಲಿ ಆ ಬಂಡೆ ಏನು ಕೆರೆ ಕಟ್ಲಕ್ಕೆ ಅಡ್ಡಾಗಿತ್ತಲ್ಲ, ಎಲ್ಲಾ ಬಂಡೆಗಳನ್ನು ಕೋಡಿನಿಂದ ಕೆಡವಿ ಛಿದ್ರ ಮಾಡಿ ಸಾಫ್ ಮಾಡ್ತದ ಕೋಣ. ಇದು ಕನಕದಾಸರ ಒಂದು ಪವಾಡ, ಒಂದು ಅದ್ಭುತ ಪವಾಡ ಬಂಧುಗಳೇ. ಇಂಥ ಪವಾಡಗಳನ್ನ ಬಹಳಷ್ಟು ಮಾಡಿದ್ದಾರೆ ಕನಕದಾಸರು. ಅವಾಗ ವ್ಯಾಸರಾಯರಂದ್ರು, ಒಂದಿನ ನಮ್ಮ ವ್ಯಾಸಕೂಟಕ್ಕೆ ಬಾರಪ್ಪ ನೀ ಅಂತ ಕರೆರು. ನಿನ್ನ ಶಕ್ತಿ ನೀನು ಪರಮಾತ್ಮ ಶ್ರೀನಿವಾಸ ಕರೆಸಿ ಇದು ಕೋಣ ಹಚ್ಚ ಕರೆಸಿ ಇದು ಮಾಡಿದಿಲ್ಲ, ಪವಾಡ ಮಾಡಿದೆಯಲ್ಲ, ಹಾಗ ನೀವು ಒಂದ್ಸಲ ವ್ಯಾಸಕೂಟಕ್ಕೆ ಬಾ ಅಂತ ಕೇಳ್ತಾರ. ಆಯ್ತ್ರಿ ಬರ್ತೀನ್ರಿ ಅಂತಾನ. ಅವಾಗ ಅವರು ವ್ಯಾಸರಾಯರು ಒಳಗೆ ಹೋಗಿರ್ತಾರೆ. ಇವ್ ಸ್ವಲ್ಪ ಲೇಟ್ ಮಾಡಿ ಹೊರಗಡೆಯಿಂದ ದ್ವಾರ ಬಾಗಿಲ ಹತ್ರ ಬರ್ತಾನ. ಅಲ್ಲಿ ದ್ವಾರ ಪಾಲಕ ನಿಂತಿರ್ತಾನ. ಯಾರೋ ನೀನು ಅಂತಾನ. ನಾನು ಕನಕಪ್ಪ ಏನಿ ಅಂತಾನ. ನಾನು ಕನಕಪ್ಪ ಏನಿ, ಕನಕದಾಸ ಏನಿ. ಯಾವ ಕನಕರು? ನಾ ಕುರುಬರ ಕನಕ ಇದ್ದೀನಿ. ಕುರುಬರಿಗೆ ಇಲ್ಲಿ ಕೆಲಸ ವ್ಯಾಸಕೂಟದಾಗ. ವ್ಯಾಸಕೂಟ ಅಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಕೇವಲ ಬ್ರಾಹ್ಮಣರಿಗೆ ಮೀಸಲಾಗಿರ್ತಕ್ಕಂಥ ಕೂಟ. ಅವರು ಪಂಡಿತರು, ಬಹಳ ದೊಡ್ಡ ದೊಡ್ಡ ಪಂಡಿತರು ಕೂಡಿ ಚರ್ಚೆ ಮಾಡ್ತಕ್ಕಂಥದಕ್ಕೆ ಒಂದು ವ್ಯಾಸಕೂಟ ಅಂತಾರ. ಅದೆಲ್ಲ ಛಂದಸ್ಸು, ವೇದ, ಪುರಾಣ, ಆಗಮ ಎಲ್ಲ ಬಲ್ಲವರಿಗೆ ಅದು. ನಿನಗೆ ಹಾಕಿದು ಅಂತ ಕೇಳ್ತ, ನಿನಗೆ ಒಳಗೆ ಬಿಡಲ್ಲ ಅಂತಾನ. ಹೌದಾ? ಹಂಗಾರ ಸ್ವಾಮಿ ನನಗ್ ಬಿಡಲ್ಲ ಅಂದ್ರ ನನಗ್ ಸುಮ್ಮನೆ ಹೆಂಗ್ ಬಿಡಲ್ಲ ನೀವು? ನನಗ್ ಪರೀಕ್ಷೆ ಮಾಡ್ರಿ, ನನಗ್ ಪರೀಕ್ಷೆ ಮಾಡಿ ಒಳಗೆ ಬಿಡ್ರಿ. ನೀ ಹೆಂಗ್ ಗೊತ್ತಿಲ್ಲಂತೆಪ್ಪ ನನಗ ಛಂದಸ್ಸು ವ್ಯಾಖ್ಯಾನ ಗೊತ್ತಿಲ್ಲ ಅಂತ ನೀ ನನಗೆ ಹೆಂಗ್ ಹೇಳ್ತಿ? ನೀನು ನನಗೂ ಪರೀಕ್ಷೆ ಮಾಡು ಅಂತಾನು. ಅದಕ್ಕೆ ಯಾವ್ದು ಬಂದಪ್ಪ ಇದು ಕೆಳಗಿನ ಜಾತಿಯದು ಬಂದದ ಅಂತ ಹೇಳಿ ಅವ ದ್ವಾರಪಾಲಕ ಏನ್ ಮಾಡ್ತಾನ, ಒಂದು ಪರೀಕ್ಷೆಗೆ ನಮ್ಮ ಮನ್ಯಾಗ ಎಮ್ಮಿ ಕರು ಹಾಕ್ಯಾದ. ನಮ್ಮ ಮನ್ಯಾಗ ಒಂದು ಎಮ್ಮಿ ಕರು ಹಾಕ್ಯಾದ. ಅದು ವೇದ, ಪುರಾಣ, ಆಗಮ ಎಲ್ಲ ಸೇರ್ಸಿ ಹೇಳಿ ನೋಡಪ್ಪ ಅಂತ ಹೇಳ್ತಾನ್ರಿ. ಯಾರಿಗ್ ಗೊತ್ತಾಗ್ತದ್ರಿ ವೇದ ಪುರಾಣ ಸೇರಿಸಿ ಎಮ್ಮಿ ಮನ್ಯಾಗ ಕರು ಹಾಕಿ ಹೇಳೋದಕ್ಕ? ಅವಾಗ ಹೇಳ್ತಾನ ಕನಕದಾಸ ಹೇಳ್ತಾರ. ಅವಾಗ ಹೌದ್ರಿ, ವಿರಾಟ ನಗರದ ಅರಸ ಅರಸಿಯ ಅನುಜನ ಕತ್ತಲಲ್ಲಿ ಗುದ್ದಿದವನ ಪಿತನ ವಾಹನನ ಹೆಂಡತಿ ನಿಂಗ ಮನೆ ಕರೆ ಆಯ್ತು ನೋಡು ಅಂತಾನ. ಯಾರಿಗೂ ತಿಳಿದಿಲ್ಲ, ಯಾರಿಗೂ ತಿಳಿದಿಲ್ಲ. ವಿರಾಟ ನಗರದಲ್ಲಿ ಅರಸ ಇದ್ದ ಅರಸಿ ಸುಭೀಷ್ಣೆ ಅವರ ತಮ್ಮ ಅನುಜ ಕೀಚಕ ಕತ್ತಲಲ್ಲಿ ಗುದ್ದಿದವ ಅಂದ್ರೆ ಭೀಮ ಕತ್ತಲಲ್ಲಿ ಗುದ್ದಿದವ ಅಂತಂದ್ರ ಅವ್ರ ಅಣ್ಣ ಅಂದ್ರೆ ಧರ್ಮರಾಜ, ಅನುಜ ಅಗ್ರಜ ಅಂದ್ರೆ ಧರ್ಮರಾಜ, ಅವರ ಅಪ್ಪ ಅಂದ್ರೆ ಯಮಧರ್ಮರಾಯನ ವಾಹನ ಕೋಣ. ಆ ಕೋಣದ ಹೆಂಡತಿ ನಿಮ್ಮ ಮನೆ ಎಣ್ಣೆ ಕರು ಹಾಕ್ಯದ ಅಂತ ಹೇಳ್ತಿದ್ರ ಅರ್ಥ. ನೋಡ್ರಿ ಎಂತ ಅಗಾಧವಾಗಿರ್ತಕ್ಕಂಥ ಒಂದು ಅವ್ರದ್ದು ವಿದ್ಯೆ. ಈ ತರ ಹಲವಾರು ಒಗಟುಗಳ ಮುಖಾಂತರ ಹಾಗಂದ ಕೂಡಲೇ ಅವನಿಗೆ ಒಳಗೆ ಬಿಟ್ರು, ಹೋಗಪ್ಪ ನೀ ಏನ್ರ ಮಾಡ್ಕೋ ಅಂತ ಹೇಳಿ. ಒಳಗಡೆ ಹೋದ ಕನಕದಾಸರು. ಅವಾಗಲ್ಲಿ ವ್ಯಾಸಕೂಟ ನಡೆದವ್ರು. ಅವಾಗ ಇವನ್ ಶಕ್ತಿ ಪರೀಕ್ಷೆ ಮಾಡಬೇಕು ಅಂತೇಳಿ ಅಲ್ಲೆಲ್ಲ ಮ್ಯಾಗ ತೆಳಗ ಬಹಳ ಇತ್ತಿರ ಅವತ್ತಿನ ದಿವಸ. ಮ್ಯಾಗ ಜಾತಿ, ಕೆಳ ಜಾತಿ, ಬ್ರಾಹ್ಮಣರು ಒಂದ್ ಕಡೆ, ಉಳಿದವರು ಎಲ್ಲರೂ ಒಂದ್ ಕಡೆ. ಈ ತರ ಒಂದು ಜಾತಿ ವ್ಯವಸ್ಥೆ ಬಹಳ ಉತ್ಸಾಹ ಸ್ಥಿತಿಯಲ್ಲಿತ್ತು ಅವತ್ತಿನ ದಿವಸ. ಅವಾಗ ಕನಕದಾಸರು ಒಳಗೆ ಹೋಗ್ತಾರೆ. ಒಳಗೆ ಹೋದಾಗ ವ್ಯಾಸರಾಯರು ಎಲ್ಲ ಪರೀಕ್ಷೆ ಮಾಡ್ತಾರೆ. ಎಲ್ಲರಿಗೂ ಒಂದು ಬಾಳೆಹಣ್ಣು ಕೊಡ್ತಾರೆ, ಒಂದು ಬಾಳೆಹಣ್ಣು. ಈ ಬಾಳೆಹಣ್ಣು ತಗೊಂಡು ಎಲ್ಲಿ ಯಾರು ಇಲ್ಲಾರ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿಂದು ಬರ್ರಿ ಅಂತಾರೆ. ಒಂದು ಬಾಳೆಹಣ್ಣು ಕೊಟ್ಟು ಯಾರು ಇಲ್ಲಾರ, ಯಾರು ಕಾಣಲಾರ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿಂದು ಬರ್ರಿ ಅಂತಾರೆ. ಎಲ್ಲ ಪಂಡಿತರು ಎಲ್ಲರೂ ಹೋಗಿ ಅಲ್ಲಿ ಒಬ್ರು ನೀರಾಗ ಮುಳುಗಿ ತಿಂತಾರ, ಒಬ್ರು ಗಿಡದ ಕೆಳಗ ಕುಂತು ತಿಂತಾರ, ಒಬ್ಬ ಕೌದಿ ಹೊಸ್ಕೊಂಡು ತಿಂತಾನ. ಯಾರು ನೋಡ್ಬಾರಿಲ್ಲ, ಹೀಗೆಲ್ಲ ತಿಂದು ಬರ್ತಾರೆ. ಕನಕದಾಸರು ಬಾಳೆ ಅಂತ ಹೇಳಿ ಹಂಗೆ ತಗೊಂಡ್ಬರ್ತಾರೆ. ಅವನಿಗೆ ನೋಡಿ ನಗ್ತಾರೆ ಎಲ್ಲರೂ. ನೋಡೋದು ಹುಚ್ಚ
ಅದ್ ನೋಡಿ ಅದು ಹಂಗೆ ಬಂದು ನೋಡಿ ಹಂಗೆ ತಿನ್ನೋದು ತಗೊಂಡು ಬಂದದ, ನಾವೆಲ್ಲ ತಿಂದು ಬಂದೀವಿ, ಹಂಗ ಮುಚ್ಕೊಂಡು ತಿಂದು ಬಂದೀವಿ ಅಂತ ಹಿಂಗೆಲ್ಲ ಅವ್ರು ಹಾಸ್ಯ ಮಾಡ್ತಿರ್ತಾರ. ಅವಾಗ ವ್ಯಾಸರ ಹತ್ರ ಬರ್ತಾರೆ, ಎಲ್ಲ ಗುರುಗಳ ಹತ್ರ ಬರ್ತಾರೆ, ಬಂದು ಯಾಕೋ ಕಡೆಗೆ ನೀವು ತಿಂದಿಲ್ಲ ಎಲ್ಲರೂ ತಿಂದಾರಲ್ಲ ಅಂತ ಕೇಳ್ತಾರೆ ವ್ಯಾಸರಾಯರು. ಅವ್ರಂತಾರ, ನನಗ ದೇವ್ರಿಲ್ಲದ ಜಾಗ ಎಲ್ಲಿ ನನಗೆ ಕಾಣಿಸ್ಲಿಲ್ರಿ, ಅದಕ್ಕೆ ನನಗ ತಿರ್ಲಕ್ ಆಗ್ಲಿಲ್ಲ, ಯಾರು ಕಾಣಲಾರ ಜಾಗ ಎಲ್ಲಿ ಇಲ್ಲ, ಎಲ್ಲಾ ಕಡೆಗೆ ದೇವ್ರ ಹಣ ಅಂತ ಹೇಳಿ ಅವ್ರು ಹೇಳ್ತಿದ್ರ ಅರ್ಥ. ಹೀಗೆ ಅವ್ರದ್ದು ಎಲ್ಲ ಅವ್ರ ಪವಾಡಗಳನ್ನ, ಅವ್ರ ಶಕ್ತಿಯನ್ನ ಭಕ್ತಿಯ ಮೂಲಕ ತೋರಿಸ್ತಕ್ಕಂಥ ಕೆಲಸ ಕನಕದಾಸರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಅವತ್ತು ದಿವಸ ಜನ ನೋಡಿರ್ತಕ್ಕಂಥದ್ದಿದೆ. ಇವತ್ತೇ ಮತ್ತೊಂದು ಪರೀಕ್ಷೆ ಮಾಡಿದ ಅವರಿಗೆ, ಇದು ಏನಾದ್ರೂ ಮಾಡಿ ಇವರಿಗೆ ನನಗೆ ದೇವರು ತೋರಿಸ್ಬೇಕಪ್ಪ, ನೀನು ನನಗೆ ದೇವರು ತೋರಿಸ್ಬೇಕು ಅಂತ. ದೇವ್ರು ಯಾವ ರೂಪದಾಗ ತೋರಿಸ್ತಾ ಹೋಗ್ತಿಲ್ಲ, ನನಗೆ ದೇವ್ರು ತೋರಿಸ್ಬೇಕು, ಶ್ರೀನಿವಾಸ ತೋರಿಸ್ಬೇಕು ನೀವು ಅಂತೇಳಿ ಗುರುಗಳು ಅಂತಾರ. ಇವ್ರು ಶಕ್ತಿ ಇವರೆಲ್ಲರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ವ್ಯಾಸರವರು ಪರೀಕ್ಷೆ ಮಾಡ್ತಾ ಇರ್ತಾರ. ಆಗಲಿ ಅಂತಾರ, ಆಗ್ಲಿ ಗುರುಗಳೇ ನಾಳೆ ತೋರಿಸ್ತೀರಿ ಅಂತಾನ. ಪೂಜೆ ನಡೆದಿರ್ತದೆ, ನಾಯಿ ಒಂದು ಒಳಗಡೆ ಬರ್ತದೆ. ನಾಯಿ ಒಳಗಡೆ ಬಂದ ಕೂಡಲೇ ಅದೆಲ್ಲ ಗುರುಗಳು ಅದು ಹಣ್ಣ ಹಂಪಲ ಅದು ನಾಯಿ ಕೊಡ್ತಾರ. ನಾಯಿ ಬಂತು ಅಂತ ವರ್ಷ ಬಂದು ನಾಯಿ ಹೊರಗೆ ಹಾಕ್ತಾರ. ಭೈರವ ವೇಷನ ಬಂದಿರ್ತಾರ ಅಂತ ಹೊರಗೆ ಹಾಕಿ ಕೂಡಲೇ ನಿಮ್ಮತ್ತೆ ಗುರುಗಳು ತೋರಿಸ್ತೀನಿ ಅಂದ್ರೆ ಪೂಜೆ ಮುಗಿತು, ಎಲ್ಲ ಮುಗಿತು, ಎಲ್ಲಿ ಬರ್ಲೇ ಇಲ್ಲ ಅಂತ ಎಲ್ಲರೂ ಅಂತಾರ. ಅರೆ ಬಂದಿಲ್ಲ ಸ್ವಾಮಿ, ಅವಾಗಲೇ ಬಂದಿದ್ದಲ್ಲ, ನಾಯಿ ವೇಷದಾಗ ಬಂದು ನಿಮ್ಗೆಲ್ಲ ನಿಮ್ ಬಾಳೆ ತಿಂದಾರ, ನೀವಾದ್ರೂ ಹೊರಗೆ ಹಾಕಿದ್ರಿ ಅಂತಂದು. ಈ ರೀತಿಯಾಗಿ ಇವತ್ತು ನಮಗ್ ಚಂದ ಆಗಿಲ್ಲಪ್ಪ, ನಾಳೆ ಮತ್ತೊಂದ್ಸಲ ತೋರಿಸು ಅಂತಾರ. ಮರುದಿನ ನಾಗರ ಹಾವಿನ ವೇಷದಾಗ ಬಂದಿರ್ತಕ್ಕಂಥ ಅವರು ಅವತ್ತು ಸಹಿತ ಅವಾಗಲೂ ಸಹಿತ ಅವರಿಗೆ ನಾಗರ ಹಾವಿಗೆ ಹೊರಗೆ ಕಳಿಸ್ತಾರ. ಈ ರೀತಿಯಾಗಿ ಹಲವಾರು ಒಂದು ಇದರ ಮೂಲಕ ಅವರಿಗೆ ಭಕ್ತಿಯ ಮೂಲಕ ಶ್ರೀನಿವಾಸನ ದರ್ಶನವನ್ನ ಮಾಡಿಸ್ತಕ್ಕಂಥ ಕನಕದಾಸರು ವ್ಯಾಸರಾಯರು ಬಹಳ ಪ್ರೀತಿಯಿಂದ ಅವರಿಗೆ ನೋಡ್ಕೊತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಶ್ರೀನಿವಾಸ ಒಂದ್ ಮಾತು ಹೇಳ್ತಾನ, ತಿರುಪತಿ ತಿಮ್ಮಪ್ಪ, ಒಂದ್ಸಲ ಉಡುಪಿಗೆ ಬಾರು, ನಮ್ಮ ಹತ್ರ ಉಡುಪಿಗೆ ಬಾ ಒಂದ್ಸಲ ಕೇಶವ ದರ್ಶನ ಮಾಡ್ಲಕ್ಕ ಅಂತಾರ. ಅಂದ ಕೂಡಲೇ ಯಾಕಾಲಕ್ಕೆ ಉಡುಪಿಗೆ ಬರ್ತೀನಿ ಅಂತಾರ. ಉಡುಪಿಗೆ ಹೋಗ್ತಾನ. ಉಡುಪಿಗೆ ಹೋದಾಗ ಅಲ್ಲೆಲ್ಲ ಜಾತಿ ವೇಷ ಇರತ್ತಂದ್ರೆ ಅವರೆಲ್ಲ ಬ್ರಾಹ್ಮಣರು ಯಾರು ಒಳಗೆ ಬಿಡಲ್ರಿ. ಇವಾಗ ಕಂಬಳಿ ಹಾಕೊಂಡು ತಂಬ ಹಿಡ್ಕೊಂಡು ಹೋಗಿ ಯಾರು ಒಳಗೆ ಬಿಡ್ಬೇಕು, ಯಾರು ಒಳಗೆ ಬಿಟ್ಟಿಲ್ಲ. ಬಿಡ್ಲಾದ್ರೆ 1 ವಾರ ಆಯ್ತು, 2 ವಾರ ಆಯ್ತು, 3 ವಾರ ಆಯ್ತು, 4 ವಾರ ಆದ್ರೂ ಯಾರು ಬಿಡ್ಲಿಲ್ರಿ. ಹಿಂದಾದ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವವರೆಗೆ ಕೂಗಿದರು ದನ ಕೇಳಲಿಲ್ಲವೇ ಅಂತ ಹೇಳಿ ಕೀರ್ತನೆಯನ್ನ ಹಾಡೋದ್ರ ಮುಖಾಂತರ ಅವತ್ತು ದಿವಸ ಪರಮಾತ್ಮನಿಗೆ ಏನು ಕೇಶವ ತಿರುಪತಿ ತಿಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮ ಏನು ಮುಂದುಗಡೆ ಬಾಗಿಲಿತ್ತು, ಆ ಕಡೆ ದರ್ಶನ ಕೊಡಲಿಲ್ಲ. ಕನಕದಾಸರು ಹಿಂದೆ ಹೋಗಿ ಈ ರೀತಿಯಾಗಿ ಕೀರ್ತನೆ ಹಾಡಿದ್ದರಿಂದ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹಿಂಬದಿಗೆ ತಿರುಗಿ ದರ್ಶನ ಕೊಟ್ಟಿದ್ದು ಇತಿಹಾಸದಲ್ಲಿದೆ ಬಂಧುಗಳೇ. ಇಂಥ ಇತಿಹಾಸ ಹೊಂದಿರ್ತಕ್ಕಂಥದ್ದಿದೆ. ಅದಾದ ಮೇಲೆ ಮತ್ತೊಂದ್ಸಲ ಶ್ರೀನಿವಾಸ ತಿರುಪತಿಗೆ ಬಾ ಅಂತ ಹೇಳಿದ್ರು. ತಿರುಪತಿಗೆ ಮತ್ತೆ ಇಲ್ಲಿಂದ ನಡ್ಕೊತ ಹೋಗ್ಬೇಕಲ್ಲ. ಅವಾಗ ಈಗೇನಪ್ಪಲ್ಲ, ವಿಮಾನ ಇಲ್ಲ, ಟ್ರೇನ್ ಇಲ್ಲ, ಬಸ್ ಇಲ್ಲ, ಅವಾಗ ನಡ್ಕೊತ ಹೋಗ್ಬೇಕಲ್ಲ. ಅವರೆಲ್ಲ ಭಕ್ತಿಯ ಮೂಲಕ ಹಾಡ್ಕೋತ ಹಳ್ಳಿಗೆ ಹಾಡ್ಕೋತ ತಿರುಪತಿಗೆ ಹೋಗ್ತಾರೆ ಕನಕದಾಸರು. ಹೋದಾಗ ಅಲ್ಲಿ ರಾತ್ರಿ 10-11 ಗಂಟೆ ಆಗಿರ್ತದೆ. ರಾತ್ರಿ 10-11 ಗಂಟೆಗೆ ಯಾರು ಇರಲ್ಲ. ಅವಾಗ ಇನ್ನು ಹಸು ಆಗಿರ್ತದ, ಎಲ್ಲ ದಳದಿರ್ತಾನ, ಹಸಿವು ಆಗಿರ್ತದ. ಏನ್ ಮಾಡ್ಬೇಕು ಅಂತ ಹೇಳಿ ತಿರುಪತಿ ತಿಮ್ಮಪ್ಪ ಬೈತಾನ, ನೀ ಚಪ್ಪನಾಡು ದೇಶಕ್ಕೆ ಸಂಪತ್ತನ್ನೆಲ್ಲ ಚಪ್ಪನಾಡು ದೇಶಕ್ಕೆ ಕಳಿಸಿದವ ಶೆಟ್ಟಿ, ನೀ ಅಂತ ಶೆಟ್ಟಿ, ಜಿಪ್ ಶೆಟ್ಟಿ ಅನ್ಕೋತ ಶ್ರೀನಿವಾಸಗೆ ತಿರುಪತಿ ತಿಮ್ಮಪ್ಪ ಬೈಕೋತು ಅಲ್ಲಿ ಕುಂತಿರ್ತಾನ. ಅವಾಗ ತಿರುಪತಿ ತಿಮ್ಮಪ್ಪ ಬರ್ತಾನ ಮಾಯಾ ಮಾನವನ ವೇಷದಾಗ ಬಂದು ಅವನಿಗೆ ಮಾಯಾ ಸ್ಪರ್ಶ ಮಾಡ್ತಾರ ಕನಕದಾಸರಿಗೆ. ನೀನ್ ದಣದಿಯಲ್ಲ, ದಣಿ ಬಿಡ ಕನಕದ, ನೀನು ದಣದಿಯಲ್ಲ, ಅದಕ್ಕೆ ನೀನ್ ದಣದಿ, ನೀ ಆರಾಮ್ ಮಾಡಕತ್ತಿ, ನೀನು ಹಸಿವಾಗ್ಯದಲ್ಲ, ಹಸಿವಾಗ್ಯದ ನಿನಗೆಲ್ಲ ತಂದು ಕೊಡ್ತೀನಿ ಊಟ, ನೀ ಕುಂದ್ರ ಅಂತ ಹೇಳಿ ಒಳಗಡೆ ತಿರುಪತಿ ತಿಮ್ಮಪ್ಪನ ಗದ್ದಿಗೆ ಇರ್ತಕ್ಕಂತ ಏನ್ ನೈವೇದ್ಯ ಇದಲ್ಲ ಆ ನೈವೇದ್ಯ ತಂದು ಊಟ ಬಡಿಸ್ತಾನ ತಿರುಪತಿ ತಿಮ್ಮಪ್ಪ ಕನಕದಾಸರಿಗೆ. ಮತ್ತು ಅವ ಚಳಿ ಇತ್ತು. ಅವಾಗ ಆ ಚಳಿ ಇದ್ದ ಕಾರಣಕ್ಕಾಗಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯಲ್ಲಿರ್ತಕ್ಕಂಥ ಬಂಗಾರದ ಪಿತಾಂಬರ ವಸ್ತ್ರ ತಂದು ಕನಕದಾಸರಿಗೆ ಹೊಚ್ಚುತ್ತಾರೆ. ಹೊಚ್ಚಿ ನೀ ಆರಾಮ್ ಮಾಡು ಅಂತ ಹೇಳಿ ಕನಕದಾಸರ ಮಲಗ್ತಾರ. ಶ್ರೀನಿವಾಸ ಹೋಗ್ಬಿಡ್ತಾರೆ. ಹೋದಾಗ ಮುಂಜಾನೆ 5 ಗಂಟೆ ಆಯ್ತು. ಪೂಜಾರಿಗಳೆಲ್ಲರೂ ಬಂದ್ರು ಪೂಜೆ ಮಾಡ್ಲಾಗ ತಿರುಪತಿ ತಿಮ್ಮಪ್ಪನ ಬಲ್ಲಿ. ತಿರುಪತಿ ತಿಮ್ಮಪ್ಪನ ಗುಡಿ ಕಳವಾಗ್ಯದ, ಪಿತಾಂಬರ ಕಳವ ಮಾಡ್ಯಾರ ಯಾರು, ಹಿಂಗೆಲ್ಲ ಕಬ್ಬಿಟ್ರಿ ಪೂರ.
ಅವ ಮೂಲ್ಯಾಗ ಒಂದು ಗಿಡದ ಕೆಳಗೆ ಹೋಗಿ ಅವ ಅಲ್ಲಿ ಇನ್ನ ಮಕ್ಕೊಂಡಿದ್ದವ ಆ ಪಿತಾಂಬರನ ಹೊಚ್ಚಿದ ವಸ್ತ್ರ ಅಲ್ರಿ ಅವನ್ ಮ್ಯಾಗೆ ಇತ್ತದು. ಎಲ್ಲರೂ ಬಂದು ಅವನಿಗೆ ದರ ಎಳೆದು ದೇವರು ನೀ ಪಿತಾಂಬರ ಕಳು ಮಾಡಿದ್ರಿ ಅಂತ ಹೇಳಿ ದರ ಎಳಿತಾರ, ಹೊಡಿತಾರ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರ. ಒಂದು ಗಿಡಕ್ಕೆ ಕಂಬ ಕೈ ಕಟ್ಟಿ ಹೊಡಿತಿರ್ತಾರ. ಗಿಡಕ್ಕೆ ಕಂಬ ಕಟ್ಟಿ ಹೊಡಿತಿರ್ತಾರೆ. ಒಳಗೆ ಪೂಜಾ ನಡೀತಿರ್ತದ, ಮೈಲಿಗೆ ಆಗ್ಯದ ಅಂತ ಹೇಳಿ. ತಿರುಪತಿ ತಿಮ್ಮಪ್ಪಗೆ ಮೈಲಿಗೆ ಆಗ್ಯದ ಅಂತ ಹೇಳಿ ಒಳಗೆ ಪೂಜಾ ಮಾಡ್ತಾ ಇರ್ತಾರ. ಎದುರುಗಡೆ ಕಂಬ ಕಟ್ಟಿ ಕನಕದಾಸರಿಗೆ ಹೊಡಿತಾ ಇರ್ತಾರ. ಅವ್ರಿಗೆ ಇವರು ಹೊಡೆಯೋದು ಏಟ ಕನಕದಾಸರಿಗೆ ಏನು ಪೆಟ್ಟಾಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಇವನಿಗೆ ಹೊಡಿತಿರ್ತಾರ. ಅಲ್ಲಿ ಒಳಗಡೆ ಗರ್ಭಗುಡಿಯೊಳಗೆ ಶ್ರೀನಿವಾಸನ ಮೈಯಿಂದ ರಕ್ತ ಹೊರಗೆ ಬರ್ತದ. ಇವನಿಗೆ ಹೊಡಿತಾರೆ, ಇಲ್ಲಿ ಅವನಿಗೆ ರಕ್ತ ಹೊರಗೆ ಬರ್ತಿರ್ತದ. ಅವಾಗ ಹೊಡಿಬ್ಯಾಡ್ರು, ನಿಲ್ಲಿಸ್ರು, ಹೊಡಿಬ್ಯಾಡ್ರಿ ಅವನಿಗೆ, ಅವ ದೇವರನ್ನು ಹೊಡಿಬ್ಯಾಡ್ರಿ ಅಂತ ಹೇಳಿ ಎಲ್ಲ ಎಂದಿರಿಸಿ ಅವತ್ತಿನ ದಿವಸ ಅವರಿಗೆ ಒಂದು ದೊಡ್ಡ ಒಂದು ಮಾನ ಮರ್ಯಾದೆ ಕೊಟ್ಟು ಸಾಕ್ಷಾತ್ ಪರಮಾತ್ಮನ ತಿರುಪತಿಯ ಸನ್ನಿಧಾನದ ಗರ್ಭಗುಡಿಯೊಳಗೆ ಇಲ್ಲಿಯವರೆಗೆ ಇತಿಹಾಸದಲ್ಲಿ ಯಾರಿಗೂ ಸಹಿತ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯೊಳಗೆ ಏಕಾಂತ ಸೇವೆ ಸಿಕ್ಕಿಲ್ಲ. ಅದು ದಾಸಶ್ರೇಷ್ಠ ಭಕ್ತ ಕನಕದಾಸರಿಗೆ ಮಾತ್ರ ಸಿಕ್ಕಿದ್ದು ಅಂತ ಇವತ್ತಿನ ದಿವಸ ನಾನು ಹೇಳಕ್ ಬಯಸ್ತೀನಿ ಬಂಧುಗಳೇ. ಅಂತ ಮಾನ್ ಭಕ್ತ, ಶ್ರೀಕೃಷ್ಣ ಪರಮಾತ್ಮನ ಭಕ್ತ ಆತ. ಎಲ್ಲಾ ರಾಜ್ಯವನ್ನ ದಾನ ಮಾಡಿ ಈಶ ಸೇವೆ ದೇಶ ಸೇವೆ ಅಂತ ಹೇಳಿ ನಾನು ದೇಶ ಸೇವೆಯನ್ನು ಮಾಡೀನಿ, ಇವತ್ತು ಈಶ ಸೇವೆಯನ್ನು ಮಾಡ್ತೀನಿ ಅಂತ ಒಂದು ಮನತೊಟ್ಟು ಭಕ್ತಿಯ ಮೂಲಕ ಇಡೀ ಆ ಸಮಾಜವನ್ನ ತಿರ್ತಕ್ಕಂತ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಕನಕದಾಸರು. ಬಹಳ ಸಲ ಅವ್ರ ಕೀರ್ತನೆಗಳು, ಬಹಳಷ್ಟು ಕೀರ್ತನೆಗಳು ಹಾಡಿದಾರ. ತಲ್ಲಣಿಸದಿರು ಕಂಡೆ ತಾಳು ಮನವೇ, ಎಲ್ಲರನ್ನು ಸಲುವನು ಇದಕ್ಕೆ ಸಂಶಯ ಬೇಡ. ನೀವು ಯಾವುದಕ್ಕೂ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ, ದೇವ್ರು ಹುಟ್ಟಿಸೇನ, ನಿಮ್ಗೆ ಯಾರಿಗೆ ಮೋಸ ಮಾಡಲ್ಲ ಅಂತ ಇದ್ರ ಅರ್ಥ. ತಲ್ಲಣಿಸದಿರು ಕಂಡೆ ತಾಳು ಮನವೇ, ಎಲ್ಲರನ್ನು ಸಲುವನು ಇದಕ್ಕೆ ಸಂಶಯ ಬೇಡ. ಬೆಟ್ಟದಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರೆಳೆದವರು ಯಾರು? ನೋಡ್ರಿ, ಬೆಟ್ಟದಾಗ ಗಿಡ ಗಂಟಿ ಇರ್ತಾವ, ಅದಕ್ಕೆ ಯಾರು ನೀರು ಹಾಕ್ತಾರ? ಯಾರು ಹಾಕಲ್ಲ. ಕಾಡಡವಿಯಲ್ಲಿ ಮೃಗಪಕ್ಷಿಗಳಿಗೆ ಅಡಿಗೆ ಆಹಾರವನ್ನು ಇತ್ತವರು ಯಾರು? ಕಲ್ಲಿನೊಳಗೆ ಹುಟ್ಟಿರುವ ಕಪ್ಪ ಚಿಪ್ಪೆಗಳಿಗೆ ಅಡಿಗಡಿಗೆ ಆಹಾರ ನಿತ್ತವರು ಯಾರು? ಎಲ್ಲರನ್ನು ಸಲುವನ್ನು ಇದಕ್ಕೆ ಸಂಶಯ ಬೇಡ ಅಂತ ಹೇಳಿ ಕನಕದಾಸರು, ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಿದ್ರೆ ಅದರ ಅರ್ಥ ಏನಂತಂದ್ರೆ, ನಾವು ಇವತ್ತು ಸಮಾಜದಲ್ಲಿ ಇರ್ತೀವಿ, ತೊಂದರೆ ಬರ್ತಾವ, ಕಷ್ಟ ಬರ್ತಾವ, ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ಒಂದು ತೊಂದರೆ ಬಂದದ ಅಂದ್ರೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತಾರ ಅನ್ನೋದೊಂದು ದೊಡ್ಡ ಸಂದೇಶವನ್ನ ದಾಸಶ್ರೇಷ್ಠ ಭಕ್ತ ಕನಕದಾಸರು ಈ ಜಗತ್ತಿಗೆ ನೀಡಿರ್ತಕ್ಕಂಥದ್ದಿದೆ. ಅವತ್ತು ಈ ಸಮಾಜವನ್ನ, ಈ ಸಮಾಜ ಕಾಣಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಬಸವಣ್ಣವರು ಪಣ ತೊಟ್ಟಿದ್ರು, ಹಾಗೇನೆ ಭಕ್ತಿ ಮಾರ್ಗದ ಮೂಲಕ ಅವರ ವಚನಗಳ ಮೂಲಕ ಈ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಿದ್ರು. ಕನಕದಾಸರು ಭಕ್ತಿ ಮಾರ್ಗದ ಮೂಲಕ ಎಲ್ಲರೂ ಭಕ್ತಿಯಿಂದ ಮಾಡುವ ಮುಖಾಂತರ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದಿದೆ. ಈ ಕಾರಣಕ್ಕಾಗಿ ಇವತ್ತು ಅವರು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಅವರು ಮೋಹನ ತರಂಗಿಣಿ ಆಗಿರ್ಬೋದು, ರಾಮಧಾನ ಚರಿತ್ರೆ ಆಗಿರ್ಬೋದು, ನವಚರಿತ್ರೆ ಆಗಿರ್ಬೋದು, ಹರಿಭಕ್ತ ಸಾರ ಆಗಿರ್ಬೋದು, ಯಾವ ಛಂದಸ್ಸು, ಈ ದೇಶದಲ್ಲಿ ಇವತ್ತೇನು ಜ್ಞಾನಪೀಠ ಪ್ರಶಸ್ತಿ ಅವಲ್ಲ, ಆ ಎಲ್ಲ ಪ್ರಶಸ್ತಿಗಳು ಇವತ್ತೇನಾದ್ರೂ ಕನಕದಾಸರಿದ್ರೆ ಇಡೀ ದೇಶದ ಎಲ್ಲಾ ಪ್ರಶಸ್ತಿಗಳು ಅವ್ರಿಗೆ ಸಿಗ್ತಿವು ಅಂತ ಒಂದು ಗ್ರಂಥಗಳನ್ನ, ಕಾವ್ಯವನ್ನ, ಛಂದಸ್ಸನ್ನ ಮಾಡಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಆಗಿರ್ತಕ್ಕಂಥದ್ದಿದೆ. ಆ ಕಾರಣಕ್ಕಾಗಿ ಇಷ್ಟು ಕನಕದಾಸರ ಬಗ್ಗೆ ಇನ್ನೂ ತುಂಬಾ ನಳಚರಿತ್ರೆ ನೀವು ಕೇಳಬೇಕು. ನಳಚರಿತ್ರೆ, ಯಾರು ನಳಚರಿತ್ರೆ ಕೇಳ್ತಾರ ಅವ್ರಿಗೆ ಯಾವುದೂ ತೊಂದರೆ ಬರಲ್ಲ. ನಳಚರಿತ್ರೆ, ನಳ ದಮಯಂತಿ ಚರಿತ್ರೆ, ಕನಕದಾಸರು ಬರೆದಿರ್ತಕ್ಕಂಥ ನಳ ದಮಯಂತಿ ಚರಿತ್ರೆ ಯಾರು ಕೇಳ್ತಾರ ಅವ್ರಿಗೆ ಯಾವುದೇ ಕಷ್ಟ ಬರಲ್ಲ. ಅಂತ ಒಂದು ಭಕ್ತಿಯ ಮೂಲಕ ಬಂದಿರತಕ್ಕಂತ ಒಂದು ನಳಚರಿತ್ರೆ ಇದೆ. ಅದು ಇವತ್ತ ಹೇಳೋದು ಬೇಡ, ಏನೋ ಸಮಯ ಆಗಿದೆ. ಮುಂದಿನ ಸಂದರ್ಭದಲ್ಲಿ ಆ ಕಥೆಯನ್ನ ನಾನು ಯಾವಾಗಲೂ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತ ಮೊನ್ನೆ ಈ ಅಫಜಲ್ಪುರ್ ಮತಕ್ಷೇತ್ರದ